ತಾಯಿ ಬಗ್ಗೆ ಒಂದು 4 ವಾಕ್ಯ ಬರ್ಕೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ, ಎಲ್ಲ ಬರ್ದಿದ್ದೀರಾ? ಅಣ್ಣಯ್ಯ, ನೀನ್ ಬರ್ದಿಲ್ವಾ? ಬಾಯಲ್ಲಿ ಯಾಕೆ ಬರ್ದಿಲ್ಲ? ನೀನು ಹೀಗೆ ಕೇಳಿದ್ರೆ ಬಾಯ್ ಬಿಡಲ್ಲ. ಎಲ್ಲಿ ಕೈ ಚಾಚು. ಸಾಕು ನಿಲ್ಸಿ ಮಿಸ್ಟರ್, ಹೊಡಿಬೇಡಿ. ತಾಯಿನೇ ಇಲ್ದೇ ಇರೋ ಹುಡುಗ ತಾಯಿ ಬಗ್ಗೆ ಏನ್ ತಾನೇ ಬರೀತಾನೆ ಹೇಳಿ? ಇವನಿಗೆ ತಾಯಿ ಇಲ್ವಾ? ಇಲ್ಲ ಮೇಷ್ಟ್ರೆ, ಅವನಿಗೆ ತಾಯಿ ಇಲ್ಲ. ಹಲೋ, ಹಾ, 1 ನಿಮಿಷ. ಯಜಮಾನ್, ಬೆಂಗಳೂರಿಂದ ಟ್ರಂಕ್ ಕಾಲ್. ಕೊಡು ಕೊಡು ಕೊಡು. ಹಲೋ, ಹಾ, ನಾನೇ ಮಾತಾಡ್ತಿರೋದು. ರಾಮ, ಬಾಯಿಲ್ಲಿ ಅಪ್ಪ ಎಲ್ಲಿಗೆ ಮಾತಾಡ್ತಿದ್ದಾರೆ? ಅವ್ರ ಸ್ನೇಹಿತರ ಜೊತೆಗೆ ಬೆಂಗಳೂರಿಗೆ. ಹಾಗಾದ್ರೆ ನಾವ್ ಎಲ್ಲಿಗ್ ಬೇಕಾದ್ರೂ ಮಾತಾಡ್ಬೋದಾ? ಓ, ಚಂದ್ರಮಂಡಲ್ ಬೇಕಾದ್ರೂ ಮಾತಾಡ್ಬೋದು. ದೇವರ ಜೊತೆ? ದೇವ್ರ ಜೊತೆನೂ. ಓಕೆ. ಹಾ, ಅಣ್ಣಯ್ಯ, ಅಲ್ಯಾಕಪ್ಪ ಕೂತಿದಿ? ಬಾಬಾ ಮಲ್ಕೋ ಬಾ. ನೀನ್ ಮಲ್ಕೋಪ್ಪ, ನಾನ್ ಬರ್ತೀನಿ. ಹಲೋ, ದೇವ್ರ ಮಾತಾಡ್ತಿರೋದು? ದೇವ್ರ? ದೇವ್ರೆ ದೇವ್ರೆ, ನಾನು ಅಣ್ಣಯ್ಯ ಅಂತ. ನಮ್ಮಮ್ಮ ನನ್ ಮೇಲೆ ಕೋಪ ಮಾಡ್ಕೊಂಡು ನಿನ್ನ ಹತ್ರ ಬಂದಿದ್ದಾರೆ. ನಾನು ಅವ್ರನ್ನ ನೋಡೇ ಇಲ್ಲ. ನಾನು ಅವ್ರ ಜೊತೆ ಮಾತಾಡ್ಬೇಕು. ದಯವಿಟ್ಟು ಕರೀರಿ. ನಾನು ಅವ್ರಿಗೆ ಬೇಜಾರ್ ಮಾಡಲ್ಲ ಅಂತ ಹೇಳಿ. ನಾನು ನಮ್ಮಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಹೌದಾ? ಸ್ವಲ್ಪ ಇರು ಮರಿ, ಕರಿತೀನಿ. ಮೇಡಮ್, ಯಾರೋ ಒಬ್ಬ ಚಿಕ್ಕ ಹುಡುಗ ಅಣ್ಣಯ್ಯ ಅಂತೆ. ತಾಯಿ ಇಲ್ದಿರೋ ತಬ್ಲಿ ಅಂತ ಕಾಣುತ್ತೆ. ಈ ದೇವ್ರಿರೋ ಜಾಗ ಅಂತ ತಿಳ್ಕೊಂಡು, ದೇವ್ರೇ ದೇವ್ರೆ, ನನ್ನ ತಾಯಿನ ನಾನು ನೋಡೇ ಇಲ್ಲ, ಅವ್ರು ನಿಮ್ಮ ಹತ್ರ ಇದಾರಂತೆ, ಸ್ವಲ್ಪ ಕರೀರಿ, ಮಾತಾಡ್ಬೇಕು ಅಂತಿದ್ದಾನೆ. ನೀವೇ ಅವನ ಅಮ್ಮ ಅಂತ ಮಾತಾಡಿ ಮೇಡಮ್, ಆ ಹುಡುಗಂಗೂ ಸಂತೋಷ ಆಗುತ್ತೆ. ಸರಿ, ಕನೆಕ್ಟ್ ಮಾಡಿ. ಹಲೋ, ನಿಮ್ಮಮ್ಮ ಬಂದ್ರು, ಮಾತಾಡು ಮರಿ. ಹಲೋ, ಹಲೋ ಅಮ್ಮ. ಏನಪ್ಪ? ನಿಂಗೆ ನನ್ ಮೇಲ್ ಕೋಪನಾ? ಇಲ್ಲ ಮರಿ. ಹಾಗಾದ್ರೆ ನನ್ನ ಒಬ್ಬನ್ನೇ ಬಿಟ್ಟು ನೀನ್ ಮಾತ್ರ ಯಾಕೆ ದೇವ್ರ ಹತ್ರ ಹೊರಟೋದೆ? ನಿಂಗೆ ನಿಂಗೆ ನನ್ ಮೇಲ್ ಪ್ರೀತಿ ಇಲ್ವಾ? ಖಂಡಿತ ಇದೆ. ಅಮ್ಮ, ನಿಂಗೆ ನನ್ನ ನೋಡ್ಬೇಕು ಅನ್ಸಲ್ವಾ? ಅನ್ಸುತ್ತೆ ಮರಿ. ಹಾಗಾದ್ರೆ ನಾಳೆ ನಾನು ಹುಡ್ದಬ್ಬ, ನೀನು ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಿ. ನೀನು ನಾಳೆ ಬರ್ಲಿಲ್ಲ ಅಂದ್ರೆ ನಾನ್ ಕೇಕೆ ಕಟ್ ಮಾಡಲ್ಲ. ಇಲ್ಲ ಮರಿ, ನಾನ್ ಖಂಡಿತ ಬರ್ತೀನಿ. ನಾನ್ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ, ನಾಳೆ ಬಂದೇ ಬರ್ಬೇಕು. ಅಪ್ಪ ಅಪ್ಪ, ನಾನು ಅಮ್ಮನ್ ಜೊತೆ ಮಾತಾಡ್ದೆ. ನಾಳೆ ನನ್ ಹುಡ್ದಬ್ಬಕ್ಕೆ ಬಂದೇ ಬರ್ತಾರಂತೆ. ನೀನು ತಪ್ಪದೆ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಬರ್ತೀಯ ತಾನೆ? ಕರ್ಕೊಂಡ್ ಬರ್ತೀನಿ ಕಂದ, ಕರ್ಕೊಂಡ್ ಬರ್ತೀನಿ. ತಗೊಳ್ಳಿ, ಟೈಮಿಗೆ ಸರಿಯಾಗಿ ಮಾತ್ರೆಗಳನ್ನು ನುಂಗ್ಬೇಕು, ಮರಿಬೇಡಿ. ಆಯ್ತು. ಅಣ್ಣ ಅಣ್ಣ, ಹೇಗಿದ್ಯಣ್ಣ? ಅಮ್ಮ, ನಾಗಮಣಿ ನಿನ್ನೇನು ಬಂದ್ಬಿಡ್ತಮ್ಮ, ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಏನಾಯ್ತಣ್ಣ? ಹೌದಮ್ಮ ನಾಗಮಣಿ, ನೀನ್ ಮದ್ವೆ ಮಾಡ್ಕೊಂಡ್ ಬಂದಾಗಿಂದ ನಿನ್ನ ನೆನ್ಸ್ಕೊಳ್ಳೋದು, ಆಳೋದು, ನೆನ್ಸ್ಕೊಳ್ಳೋದು, ಇದೇ ಕೆಲ್ಸ ಆಗ್ಬಿಟ್ಟಿದ್ಯಮ್ಮ ನಮ್ಮ ಯಜಮಾನ್ರದು. ಅಣ್ಣ, ಹೌದಮ್ಮ, ಅದಕ್ಕೆ ಅಲ್ಲಿರೋದು ಬೇಡ, ನಿನ್ನ ನೆನೆಸ್ಕೊಂಡು ಆಡೋದು ಬೇಡ, ಕಾಯಮ್ಮಾಗಿಲ್ಲ ಇದ್ ಬೇಡ. 10 ಕೇಳಮ್ಮ. ಚಿಂತಾಮಣಿ, ಸಮಾಧಾನ ಮಾಡ್ಕೋ. ಆಯ್ತು, ನಿನಗೆ ಇಲ್ಲೇ ಇರ್ಬೇಕು ಅನ್ಸಿದ್ರೆ ಧಾರಾಳವಾಗಿರು. ಅದಕ್ಕೆ ಯಾಕೆ ಹೆಂಗಸ್ರ ತರ ಆಳ್ತೀಯ? ನಾಗಮಣಿ, ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗು, ನಾ ಮಂತ್ರಗಳು ನೋಡ್ಕೊಂಡ್ ಬರ್ತೀನಿ. ನಿಮ್ದು ಬಹಳ ದೊಡ್ಡದು ಭಾವ, ನಿಮ್ ಕೂಡ ಬಹಳ ದೊಡ್ಡದು ಭಾವ. ಅದನ್ನಾದ್ರೂ ನಗ್ನಗ್ತಾ ಹೇಳೋ. ನಮ್ಮ ಕನಕ್ರು ಅತ್ತಂಗೆ ಕಾಡುತ್ತೆ ಭಾವ. ಬದಲಾಯಿಸ್ಕೋ ಅದನ್ನ. ನಾಗಮಣಿ, ನಿನ್ನ ಗಂಡ ಬಹಳ ಒಳ್ಳೆಯವನು.
ಮನೆ ತೋಟ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದಿದಾನೋ ಇನ್ನೂ ಇಲ್ವೋ? ಅದಕ್ಕಿನ್ನೂ ಟೈಮ್ ಇದೆ. ಯಾಕಣ್ಣ? ಏನಾಯ್ತು? ಹೋಯ್ತು, ಎಲ್ಲ ಮುಗಿದೋಯ್ತು, ಹಾಳಾಗೋಯ್ತು, ಸರ್ವನಾಶ ಆಗೋಯ್ತು, ಬರ್ಬಾದ್ ಆಗೋಯ್ತು, ಬೀದಿ ಬೇಕಾರಿ ಆಗ್ಬಿಟ್ಟು. ಅಯ್ಯೋ ನಿಲ್ಸ್ರಿ, ಯಾಕೆ ಹೇಗ್ ಬಡ್ಕೋತಾ ಇದ್ದೀರಾ? ನೋಡೆ ಇದ್ರಲ್ಲಿ ಏನ್ ಬರ್ದಿದೆ ಅಂತ ನೋಡೆ. ಅಯ್ಯೋ ಸ್ವಲ್ಪ ಮೆತ್ತಗ್ ಮಾತಾಡ್ರಿ, ನೀವೇ ಓದೇಳಿ. ನನ್ನ ತಂಗಿ ನತದೃಷ್ಟೆ ಅಂತ ಬರ್ದಿದೆ ಕಣೆ. ರೀ ಅದೇನ್ ಬಿಡಿಸಿ ಸರಿಯಾಗಿ ಹೇಳಿ. ನಮ್ಮ ತಂಗಿ ನಾಗಮಣಿನ ಮಂಜುನಾಥಯ್ಯನವರಿಗೆ ಮದುವೆ ಮಾಡ್ಕೊಟ್ಟಿದ್ ಯಾಕೆ? ಯಾಕೆ? ಈ ಸಮಸ್ತ ಆಸ್ತಿಗೂ ಹಕ್ಕುದಾರರು ನಾವೇ ಆಗ್ಬೇಕು ಅಂತ ತಾನೆ. ಹೌದು. ಆದ್ರೆ ಅದ್ ಹಾಗಾಗ್ತಾ ಇಲ್ಲ. ಈ ಪತ್ರ ಹೇಳುತ್ತೆ ಈ ಆಸ್ತಿ ಮೇಲೆ ಇವಳು ಯಾವ ಹಕ್ಕು ಇಲ್ಲ ಅಂತ. ಯಾಕೆ ಅಂದ್ರೆ ಈ ಆಸ್ತಿ ಎಲ್ಲ ಅವ್ರ ಮೊದಲನೇ ಹೆಂಡತಿಗೆ ಸೇರಿತ್ತು. ಆ ಪುಣ್ಯಾತ್ಗಿತ್ತಿ ಸಾಯೋವಾಗ ಅದನ್ನೆಲ್ಲ ಅಣ್ಣಯ್ಯನ ಹೆಸರಿಗೆ ಬರ್ದಿಟ್ಟು ಸತ್ತು ಹೋಗ್ಬಿಟ್ಟಿದ್ದಾಳೆ ಕಣೆ. ಅಷ್ಟೇ ಅಲ್ಲ ನಾಗಮಣಿ, ಅಣ್ಣಯ್ಯನಿಗೆ ಆಸ್ತಿ ಮೇಲೆ ಹಕ್ಕು ಬರ್ಬೇಕಾದ್ರೆ ಅವನು ಮದುವೆಯಾಗಿ ಅವನ ಹೆಂಡತಿ ಒಪ್ಪಿಗೆ ಕೊಟ್ರು ಮಾತ್ರ ಅಂತೆ. ಅಯ್ಯೋ ಹಾಗಾದ್ರೆ ಇವಳ ಕತೆ ಏನ್ರಿ? ರೀ ಇವಳು ಹೊಟ್ಟೆಲ್ ಬೆಳಿತಿರೋ ಮಗುಗೆ ಈ ಆಸ್ತಿ ಮೇಲೆ ಯಾವ ಹಕ್ಕು ಇಲ್ವಾ? ಇದೆ. ನನ್ನ ಮಗುಗೆ ಸಿಗಬೇಕಾದ ಹಕ್ಕು ಸಿಕ್ಕೇ ಸಿಗುತ್ತೆ. ನೋಡ್ತಾ ಇರೋಣ ಇವತ್ತಿನಿಂದ ನಾನು ಅಣ್ಣಯ್ಯನ್ನ ಹೇಗೆ ಬೆಳೆಸ್ತೀನಿ ಅಂತ. ಅವನು ನಿಂತರು ಅಮ್ಮ ಅನ್ಬೇಕು, ಕೂತ್ರು ಅಮ್ಮ ಅನ್ಬೇಕು, ಮಲಗಿದ್ರು ಅಮ್ಮ ಅನ್ಬೇಕು, ಕನಸಿನಲ್ಲೂ ಅಮ್ಮ ಅನ್ಬೇಕು. ನನ್ನ ಉಸಿರು, ನನ್ನ ದೇವರು, ನನ್ನ ಸರ್ವಸ್ವನು ಅಮ್ಮ ಅನ್ಬೇಕು. ಅಮ್ಮ ತಿನ್ನು. ಹಾ ಅಮ್ಮ, ಇವತ್ತು ಎಷ್ಟು ಮೂಟೆ ಭತ್ತ ಕಳಿಸಿದ್ರಿ? 100 ಮೂಟೆ. ಸರಿ, ಮನೆಯಿಂದ ಬರ್ತಾ ಅದ್ರ ಹಣನ ವಸೂಲಿ ಮಾಡ್ಕೊಂಡ್ ಬನ್ನಿ. ಸರಿ ಅಮ್ಮ. ಅಣ್ಣಯ್ಯ, ಈ ಗುಮಾಸ್ತ ಎಷ್ಟು ಓದಿದಾನೆ ಅಂತ ನಿನಗ್ ಗೊತ್ತಾ? ತುಂಬಾ ಓದಿದಾರಮ್ಮ, ಇಂಗ್ಲಿಷು ಮಾತಾಡ್ತಾರೆ. ಆದ್ರೂ ನಮ್ ಮುಂದೆ ಕೈ ಕಟ್ಕೊಂಡು ಯಾಕೆ ನಿಲ್ತಾರೆ? ಗೌರವಕ್ಕೋಸ್ಕರ ಅಷ್ಟೇ ಅಮ್ಮ. ಅಲ್ಲ, ನಮ್ ಹತ್ರ ತುಂಬಾ ದುಡ್ಡಿದೆ ಅಂತ. ನಿಮ್ಮಪ್ಪ ಇದನ್ನೆಲ್ಲ ಸಂಪಾದಿಸಿದ್ದು ಓದಿ ಅಲ್ಲ, ಕಷ್ಟಪಟ್ಟು ಕೆಲಸ ಮಾಡಿ. ಏನೇ ಆದ್ರೂ ಓದಿ ವಿದ್ಯಾವಂತನಾದ್ರೆ ಸ್ವಲ್ಪ ಗೌರವ ಇರುತ್ತೆ ಅಲ್ವಮ್ಮ? ಅಲ್ಲ, ಬಾ ಇಲ್ ಬಾ, ನಾನ್ ನಿನಗ್ ತೋರಿಸ್ತೀನಿ. ಅಲ್ಲೋಡು, ಅವರೆಲ್ಲ ತುಂಬಾ ಓದಿರೋರು. ಓದ್ದೇನೆ ಇರೋ ನಿಮ್ಮಪ್ಪನ ಮುಂದೆ ಹೇಗ್ ಕೈ ಕಟ್ಕೊಂಡು ನಿಂತಿದಾರ್ ನೋಡು. ಓದ್ದವ್ರೆಲ್ಲ ಬರೀ ಕೆಲಸದವರಾಗೇ ಇರ್ತಾರಿಯೇ ಹೊರತು ಯಜಮಾನ್ರಾಗೋಕ್ಕಾಗಲ್ಲ. ನೀನು ಓದಿ ಕೆಲಸದವನಾಗ್ತೀಯಾ? ಇಲ್ಲಮ್ಮ, ನಾನ್ ಯಜಮಾನ ಆಗ್ತೀನಿ. ಹಾಗಾದ್ರೆ ಈ ಪುಸ್ತಕಗಳು ಯಾಕೆ ಬೇಕು? ಈ ಸ್ಲೇಟ್ ಯಾಕೆ ಬೇಕು? ಇದಕ್ಕೆ. ಅಮ್ಮ, ಛೇ 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 ಛೇ, ಆ ಕೆಲಸದವನಿಗೆ ಎಷ್ಟು ಸಾರಿ ಹೇಳ್ತೀನಿ ಒಳ್ಳೇದ್ ಯಾವ್ದಾದ್ರು ತಗೊಂಡ್ ಬಾರೋ ಅಂತ. ಹಾಳಾದವನು ಈ ಹಾಳ್ ಸಾರಾಯಿನೇ ತರ್ತಾನೆ. ತಗೊಳ್ಳಿ. ಲೋಟಕ್ಕೆ ಹಾಕು. ಅದ್ ಸರಿ, 4 ದಿವಸದಿಂದ ಅಣ್ಣಯ್ಯ ಸ್ಕೂಲಿಗೆ ಬರ್ತಾ ಇಲ್ಲ ಅಂತ ಅವನ್ ಮೇಷ್ಟ್ರು ಸಿಕ್ಕಿದ್ರು, ಹೇಳಿದ್ರು. ನಾನಂತೂ ಊರಿನಲ್ಲಿ ಇರ್ಲಿಲ್ಲ. ನೀನಾದ್ರೂ ಅವನ್ನ ಕೇಳಬಾರ್ದು? ನಾನ್ ಕೇಳಲ್ಲ. ಯಾಕೆ? ಏನಾದ್ರೂ ಕೇಳಿದ್ರೆ ಎದುರುತ್ರ ಕೊಡ್ತಾನೆ. 2 ಕೊಟ್ಟು ಕೇಳೋಣ ಅಂದ್ರೆ ನಾನೇನ್ ಅವನ ಹೆತ್ತ ತಾಯಿನಾ? ಅಂದ್ರೆ ನೀನ್ ಅವನ್ ತಾಯಿ ಅಲ್ಲ ಅಂತಾನ? ಹಾಗಲ್ಲ ರೀ, ಎಷ್ಟೇ ಆದ್ರೂ ನಾನು ಅವನ ಮಲತಾಯಿ. ಒಂದ್ ವೇಳೆ ನಾನೇನಾದ್ರೂ ಅವನಿಗೆ ಹೊಡೆದ್ರೆ ಊರ್ ಜನ ಏನಂತಾರೆ ಹೇಳಿ? ಸರಿ ಸರಿ, ಈಗ ಎಲ್ಲಿದಾನ ಅವನು? ಹೊರಗಡೆ ನಿಂತಿದ್ದಾನೆ. ನೀವೇ ಕರೆದು 4 ಕೊಟ್ಟು ಕೇಳಿ. ಅಣ್ಣಯ್ಯ, 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 ನಿಮ್ಮಪ್ಪ ಕರೀತಿದ್ದಾರೆ ಅಂತ ಹೋಗ್ಬಿಡ್ಬೇಡ. ತುಂಬಾ ಕೋಪದಲ್ಲಿದ್ದಾರೆ. ನಿನ್ನ ಹೊಡೆದಾಕ್ಬಿಡ್ತಾರೆ. ಅದ್ ಯಾಕಮ್ಮ ಹೊಡಿತಾರೆ? ಹೋಗ್ ನೋಡ್ತೀನಿ ಇರು.
ಅಲ್ವೋ 4-5 ದಿವಸದಿಂದ ಸ್ಕೂಲ್ಗೆ ಹೋಗ್ಲಿಲ್ವಂತೆ? ಯಾವತ್ತಿನಿಂದ ಈ ಚಕ್ಕರ್ ಹೊಡೆಯೋ ಅಭ್ಯಾಸ ನಿನಗೆ? ನಿನಗೆ ಯಾವಾಗ್ನಿಂದ ಈ ಅಭ್ಯಾಸ? ಏಯ್, ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡ. ನೀನು ಅಷ್ಟೇ, ನಾನ್ ಕೇಳಿದಕ್ಕೆ ಉತ್ತರ ಕೊಡು. ಎಷ್ಟೋ ಕೊಬ್ಬು ನಿನಗೆ, ನನಗೆ ಎದುರು ಉತ್ತರ ಹೇಳ್ತೀಯ? ಕಳ್ಳ ಬಡವ, ಇವತ್ತು ನಿನ್ನ ಎದುರು ಉತ್ತರ ಹೇಳ್ತೀಯ? ಎದುರು ಉತ್ತರ ಹೇಳ್ತೀಯ ನನಗೆ? ಹೊಡಿಬೇಡಿ, ನನ್ ಗಂಡನ ಹೊಡಿಬೇಡಿ, ಹೊಡಿಬೇಡಿ. ಅಣ್ಣಯ್ಯ, ರಕ್ತ. ನೀವೇನು ಮನುಷ್ಯನೋ ಮೃಗನೋ? ಬಾಕಂದ, ಬಾರಪ್ಪ. ಅಮ್ಮ, ಜಗನ್ಮಾತೆ ನೋಡು, ನನ್ನ ಗಂಡ ಹೊಡೆದ ಏಟಿಗೆ ಹೇಗೆ ರಕ್ತ ಸೋರಿ ನೋವಿನಿಂದ ನರಳುತ್ತಾ ಇದ್ದಾನೆ. ಈಗ ಇವನ್ನ ಕಾಪಾಡೋ ಭಾರ ನಿನ್ನದಮ್ಮ. ನಾನೀಗ 3 ತಿಂಗಳ ಗರ್ಭಿಣಿ. ಬೇಕಾದ್ರೆ ನನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗುನ ಬಲಿ ತಗೊಮ್ಮ. ಆದ್ರೆ ನನ್ನ ಅಣ್ಣಯ್ಯನ ನನ್ನಿಂದ ದೂರ ಮಾಡಬೇಡ ಅಮ್ಮ, ನನ್ನಿಂದ ದೂರ ಮಾಡಬೇಡ. ತಗೋಮ್ಮ, ಈ ನನ್ನ ರಕ್ತನ ನಿನಗೆ ಕಾಣಿಕೆ ಆಗರ್ಪಿಸ್ತಾ ಇದ್ದೀನಿ. ನನ್ನ ಅಣ್ಣಯ್ಯನ ಉಳಿಸಮ್ಮ, ನನ್ನ ಮಗನ ಕಾಪಾಡಮ್ಮ, ನನ್ನ ಮಗನ್ ಕಾಪಾಡು. ಯಾಕಣ್ಣ, ಏನಾಯ್ತು? ಹಾವ? ಹೌದು, ಇಷ್ಟು ದಪ್ಪ, ಇಷ್ಟು ಉದ್ದ. ಅದೇ ನಾಗರಾವೋ ಹೆಪ್ಪಾವೋ ಗೊತ್ತಾಗದೆ ಹೊಡ್ಬಂದ್ಬಿಟ್ರಿ. ಅಯ್ಯೋ, ಒಂದು ಹಾವಾಗಿಷ್ಟು ಹೆದರ್ಕೊಂಡು ಓಡ್ ಬಂದಿದ್ದೀರಲ್ಲ. ನಮ್ಮಣ್ಣಯ್ಯ ಚಿಟಿಕೆ ಹೊಡೆಯೋದ್ರೊಳಗೆ ಆ ಹಾವನ್ನ ಹಿಡ್ಕೊಂಡು ಬರ್ತಾನೆ. ಅಯ್ಯೋ, ಅದು ವಿಷ ತುಂಬಿದ ಹಾವು, ಕಚ್ಚಿದ್ರೆ ಬದುಕಕ್ ಸಾಧ್ಯನೇ ಇಲ್ಲ. ಅಮ್ಮ, ಒಡಿಯ, ಈ ಪಾಟಿ ದೊಡ್ಡ ಜಮೀನಿಗೆ ನೀವು ಒಡೆರಾಗಿ ಹಿಂಗ್ ಕುಂತ್ಕೊಂಡ್ರೆ ಹೆಂಗ ಹೇಳಿ? ಇನ್ನೇನ್ ಮಾಡ್ಲು? ಹುಚ್ಚ ಅಂತ ಪಟ್ಟ ಕಟ್ಟಿ ಮೂಲೆಯಲ್ಲಿ ಕೂರ್ಸ್ಬಿಟ್ಟಿದಾರಲ್ಲ. ಅದಕ್ಕೆ ಯಾಕೆ ಈ ಪಾಟಿ ಯೋಚನೆ ಮಾಡಿ? ಎಲ್ಲ ಒಳ್ಳೇದಾಯ್ತದೆ. ಕರಿಯ, ಊರಿನವರೆಲ್ಲ ನನ್ನ ಹುಚ್ಚ ಅಂತ ತಿಳ್ಕೊಂಡ್ರು ನನಗೇನು ಯೋಚನೆ ಇರ್ಲಿಲ್ಲ. ಆದ್ರೆ ನನ್ನ ಮಗ ಅಣ್ಣಯ್ಯನು ನನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾನೆ. ನಾನು ಏನ್ ಮಾಡ್ಲಿ? ಒಡೆರಾಗಿ ನೀವ್ ಹಿಂಗ್ ಕಣ್ಣೀರ್ ಹಾಕಿದ್ರೆ ಯಾರಿಗೂ ಒಳ್ಳೇದಾಗಕ್ಕಿಲ್ಲ ಹೇಳಿ. ನೀವು ಹುಚ್ಚ ಅಲ್ಲ ಅನ್ನೋ ದಿಟ ಅಣ್ಣ ಹಿಂಗ್ ಒಂದಲ್ಲ ಒಂದಿನ ಗೊತ್ತಾಯ್ತದೆ ಹೇಳಿ. ಯೋಚನೆ ಮಾಡ್ಬೇಡಿ, ತಕೊಳ್ಳಿ ನನ್ನ ಒಡೆಯ, ತಕೊಳ್ಳಿ ಒಡೆಯ. ಬೇಡಪ್ಪ, ಈ ಮನೇಲಿ ಏನ್ ತಿಂದ್ರು ವಿಷ ತಿಂದಾಗಿರುತ್ತೆ. ತಗೊಂಡೋಗ್ ಎಳೆ ಮಗಿನಂಗ ಆಟ ಮಾಡ್ಬೇಡಿ ಒಡೆಯ, ತಕೊಳ್ಳಿ. ತಗೊಂಡೋಗು. ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ನನ್ನ ಬಿಟ್ಟು ಆ ರೂಮ್ಗೆ ಯಾರು ಹೋಗ್ಕೂಡ್ದು ಅಂತ. ಏನೋ ಪಂದ್ಯಕ್ಕೆ ತಯಾರಿ ಎಲ್ಲ ಜೋರ? ಈ ಜಿಲ್ಲೆಗೆ ನೀನೇ ಮೊದಲನೇವನಾಗ್ಬೇಕು. ಖಂಡಿತ. ಎಷ್ಟಾಯ್ತು? 180. ಅಣ್ಣಯ್ಯ, ಏನಮ್ಮ? ಏನೂ ಇಲ್ಲ. ಸಿಟಿನಲ್ಲಿ ಓದ್ತಾ ಇದ್ದಾನಲ್ಲ ನಿನ್ ತಮ್ಮ, ಅವನ ಖರ್ಚಿಗೆ 2,000 ರೂಪಾಯಿ ಬೇಕು ಅಂತ ಕಾಗದ ಬರ್ತಿದ್ದಾನೆ. ನೀನ್ ಈ ಚೆಕ್ಗೆ ಸೈನ್ ಮಾಡಿದ್ರೆ ನಾನ್ ಬ್ಯಾಂಕ್ ಹೋಗಿ ಬರ್ತೀನಿ. ನೋಡಮ್ಮ, ಈ ಚೆಕ್ಗೆ ಸೈನ್ ಮಾಡೋ ಕೆಲಸ ಎಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಬಿಡು.
ಆಗ ನನಗೆ ದೊಡ್ಡ ಭಾರ ತಪ್ಪುತ್ತೆ. ಅಯ್ಯೋ ಹೀಗಂದ್ರೆ ಹೇಗಪ್ಪ? ಊರ್ ಜನ ಎಲ್ಲ ಈಗಾಗ್ಲೇ ನಮ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ನಿನ್ನ ಹಣನ ನಾವೆಲ್ಲ ಸೇರಿ ಲಪಟಾಯಿಸ್ತಾ ಇದೀವಿ ಅಂತ. ಅದಕ್ಕೆ ನಿಮ್ಮಮ್ಮ ಎಲ್ಲ ನಿನ್ನ ಹೆಸರಲ್ಲೇ ಇರ್ಬೇಕು, ಪ್ರತಿಯೊಂದು ನಿನ್ನ ಯಜಮಾನಿಕೆಲೇ ನಡಿಬೇಕು ಅಂತ ಒಂದು ನೀತಿ ನಿಯಮ ಹಾಕೊಂಡಿದ್ದಾರೆ. ಏಯ್, ಊರ್ ಜನ ನಮ್ಮ ಬಗ್ಗೆ 1000 ಮಾತಾಡ್ಕೋತಾರೆ, ಅದು ನೀವ್ಯಾಕೆ ದೊಡ್ಡ ಮಾಡ್ತೀರಾ? ಅಮ್ಮ, ತಮ್ಮ ಸಿಟಿಯಲ್ಲಿ ಓದ್ತಾ ಇದ್ದಾನಲ್ಲ, ಅವ್ನಿಗೆ 2,000 ರೂಪಾಯಿ ಸಾಕಾಗುತ್ತಾ? ಅವನು 4,000 ಬೇಕು ಅಂತ ಬರ್ತಿದ್ದಾನೆ. ನೀನ್ 2,000 ಬರೀ ಸಾಕು. ಏನಮ್ಮ ನೀನು ಡಾಕ್ಟರ್ ಓದ್ತಾರ ಹುಡುಗ, ಕೈ ತುಂಬ ಹಣ ಇದ್ರೆ ತಾನು ಚೆನ್ನಾಗಿ ಓದಕ್ ಸಾಧ್ಯ. 4,000 ರೂಪಾಯಿನ ಕಳ್ಸೋಣ. ನಿಂದು ಬಹಳ ದೊಡ್ಡ ಮನಸ್ಸಪ್ಪ. ಅಮ್ಮ, 4,000ಕ್ಕೆ 0 ಹಾಕ್ಬೇಕು. ಅಯ್ಯ 4,000ಕ್ಕೆ 4 ಸೊನ್ನೆಪ್ಪ. 4 0 ಅಷ್ಟೇ. 4,000ಕ್ಕೆ 4 0. ಅಬ್ಬಬ್ಬಬ್ಬ, ಏನು ಬರವಣಿಗೆ ಅಪ್ಪ. ಚೆಕ್ಕೆ ಸ್ವಲ್ಪ ಸಣ್ಣದಾಗೋಯ್ತು. ಅವ ಇದನ್ನ ತಗೊಂಡು ನೀನ್ ಬ್ಯಾಂಕಿಗೆ ಹೋಗು. ಅಮ್ಮ, ನಾನು ತೋಟಕ್ಕೆ ಹೋಗಿ ಬರ್ತೀನಿ. ಹೋಗ್ಬಾ. ಅಣ್ಣಯ್ಯ ಅಣ್ಣಯ್ಯ, ಏ ನಟರಾಜ ಬಾರೋ ಇಲ್ಲಿ. ಅಣ್ಣಯ್ಯ, ನನ್ನ ಮಗ ಕುಸ್ತಿ ಪಂದ್ಯ ಸೇರ್ಕತಾನಂತೆ, ಸ್ವಲ್ಪ ಹಣ ಬೇಕಾಗಿತ್ತು. ಹೋದ್ವಾರ ಕೊಟ್ಟಲ್ಲಮ್ಮ ಅವ. ಅದ ಅಡ್ವಾನ್ಸು, ಈಗ ಸ್ವಲ್ಪ ಕಟ್ಬಿಟ್ರೆ ಇನ್ನು ಉಳಿದಿದ್ದನ್ನ ಒಂದ್ ದಿವ್ಸ ಕಟ್ಟಿದ್ರೆ ಆಯ್ತು. ಸರಿ, ಎಲ್ಲ ಸೇರಿ ಎಷ್ಟು ಬೇಕು ಹೇಳು? 1,000 ರೂಪಾಯಿ ಕೊಡಿಲ್ಲ. ತಗೋ. ಅಣ್ಣಯ್ಯ, ಸ್ವಲ್ಪ ನಿಂತ್ಕೊಳಪ್ಪ. ಇದೇನಪ್ಪ 1,000 ರೂಪಾಯಿಗೆ ಒಂದೇ ಸೊನ್ನೆ ಬರ್ದು ಬಿಟ್ಟಿದೀಯಾ? 4,000ಕ್ಕೆ 4 0 ಅಂದ್ಮೇಲೆ 1,000ಕ್ಕೆ 1 0 ತಾನೆ. ಏನ್ ನಾನೇ ನಿನ್ ತರ ಪೆಕ್ರ ಅನ್ಕೊಂಡಿದ್ಯಾ? ನಾನು ಓದ್ ಕಲಿದೇ ಇರ್ಬೋದು, ಆದ್ರೆ ನನಗೆ ಜ್ಞಾಪಕ ಶಕ್ತಿ ಇದೆ. ನನ್ನ ಯಾರು ಅಷ್ಟು ಸುಲಭವಾಗಿ ಯಾಮರ್ಸಕ್ಕಾಗಲ್ಲ, ಗೊತ್ತಾ? ಎಲ್ಲ ಉಲ್ಟಾಗೋಯ್ತಲ್ಲಪ್ಪ. ಅಲ್ಲ ಅಣ್ಣಯ್ಯ, ನಿಮ್ಗೂ ವಯಸ್ಸಾಯ್ತಾ ಬಂತು, ಒಂದ್ ಒಳ್ಳೆ ಹೆಣ್ಣು ನೋಡಿ ಮದ್ವೆ ಮಾಡ್ಕೋಬಾರ್ದಾ? ಏಯ್, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಂತದೇನು ವಯಸ್ಸಾಗಿರೋದು ನನಗೆ? ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ನಾನಿಲ್ಲಿ ಸಂಕಟ ಪಡ್ತಾ ಇದ್ರೆ ನೀನು ಬೇರೆ ಇಲ್ಲಿ. ಏನು ಏನಾಯ್ತು? ಕನಕನಹಳ್ಳಿಯಿಂದ ಚಂದ್ರಪ್ಪನವ್ರು ಬಂದವ್ರೆ. ನಿಮ್ ಮದುವೆ ವಿಷಯನೇ ಮಾತಾಡ್ತಾವ್ರೆ. ಅವ್ರಿಗೂ ಹುಡುಗಿ ಒಪ್ಪಿಗೆ ಆದಂಗೈತೆ. ಮುಂದಿನ ತಿಂಗಳ ಮದುವೆ ಕಣೇಳಿ. ಅಮ್ಮ ಅವ್ರು ನೋಡಿದ್ರೆ ಆಗೋಯ್ತಾ? ಹುಡುಗಿನ ಅಣ್ಣಯ್ಯವ್ರು ಒಪ್ಕೊಳ್ಳೋದ್ ಬೇಡ್ವಾ? ಸುಮ್ಕಿರಿ ಇನ್ನೊಂದು. ನೀವ್ ನೋಡ್ಲಿ ಅಂತಾನೆ ಅವ್ರಿಗೆ ಗೊತ್ತಿಲ್ದಂಗೆ ಆ ಹುಡುಗಿ ಪಟ ಹೊಡಕೊಂಡ್ ಬಂದ್ಬಿಟ್ಟೇನೆ. ಆದಷ್ಟು ಬೇಗ ಒಂದು ಒಳ್ಳೆ ದಿವಸ ನೋಡಿ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ. ದೊಡ್ಡವರೆಲ್ಲ ಸೇರಿ ಮಾತಾಡಿದಿವಿ ಅಂದ್ಮೇಲೆ ಮುಗಿದು ಹೋಯ್ತು. ಅದೆಲ್ಲ ಇನ್ಯಾತಕ್ ಬೇಕು ಬಿಡಿ. ಅದೇನೇ ಇರ್ಲಿ, ಸಂಪ್ರದಾಯ ಅನ್ನೋದೊಂದು ಇದೆಯಲ್ಲ. ನಾನೇನು ಬರ್ತೀನಿ. ನಮಸ್ಕಾರ. ಒಳ್ಳೇದು. ನಮಸ್ಕಾರ. 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 ಎಲ್ಲಿ ಇಷ್ಟೊತ್ತು? ತೋಟದಲ್ಲಿ ಕೇಳ್ತಾ ಇದ್ದೆ. ಅಮ್ಮವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ನಾನು. ಬರ್ತೀನಿ. ಬನ್ನಿ ಬನ್ನಿ. ಲೋ ಕರಿಯ, ಕೆರೆಯೋದು ನಿಲ್ಲಿಸ್ಬಿಟ್ಟು ನಾನು ಹುಡುಗಿ ನೋಡ್ಬೇಕು, ಯಾವಾಗ ನೋಡ್ಬೋದು ಅಂತ ಕೇಳ್ಕೊಂಬ. ಏಯ್, ಹಿಂಗೆ ಕಣೋ, ಏನ್ ಹೇಳಿದ್ರು ಉಲ್ಟಾ. ಸ್ವಾಮಿ ಅಲ್ಲ ಮಾವ. ಅಯ್ಯೋ, ಅದು ನಿಮ್ಗೆ. ಸ್ವಾಮಿ ನಿಂತ್ಕೊಳ್ಳಿ, ಬಂದೆ ಒಂದ್ಸರಿ ನಿಂತ್ಕೊಳ್ಳಿ. ಹಾಗೆ ಸ್ವಾಮಿ ನಿಂತ್ಕೊಳ್ಳಿ. ಏನಯ್ಯ? ಏನಿಲ್ಲ. ಅಯ್ಯೋ, ಅವರು ಪಟ ನೋಡೆ ಹೆಣ್ಣು ಒಪ್ಕೊಂಡ್ಬಿಟ್ಟವ್ರೆ. ಆದ್ರೂ ಕಣ್ಣಾರೆ ನೋಡಕ್ಕೆ ಯಾವಾಗ ಬರುಮ್ಮ ಅಂತ ಕೇಳ್ಕೊಂಬ ಅಂದ್ರು. ಅದು ಹೇಗಯ್ಯ ಆಗುತ್ತೆ? ನಮ್ಮಲ್ಲಿ ಕನ್ಯೆ ನೋಡೋದು ನಿಶ್ಚಿತಾರ್ಥದ ದಿವಸನೇ. ಒಂದ್ ಕೆಲಸ ಮಾಡೋದಕ್ಕೆ ಹೇಳು. ನಾಳೆ ನಮ್ಮೂರ್ ಜಾತ್ರೆ. ಪಟ್ಟಣದಿಂದ ನನ್ನ ಮಗಳು ಜಾತ್ರೆ ನೋಡಕ್ ಬರ್ತಾಳೆ. ಅಲ್ಲೇ ಬಂದು ನೋಡೋದಕ್ಕೆ ಹೇಳು. ಅದೇ ಸರಿ ಕಣ್ ಹೇಳಿ. ನಡಿಯಪ್ಪ. ಲೋ ಕರಿಯ, ಅವಳೆಲ್ಲೂ ಕಾಣ್ತಾನೆ ಇಲ್ವಲ್ಲ? ಭೂಮಿ ಮೇಗೆಲ್ಲ ಹುಡುಕಿದ್ದಾಯ್ತು, ಇನ್ನೇನ್ ಆಕಾಶದಾಗ ಹುಡುಕ್ಬೇಕು ಹೇಳಿ. ನೋಡಿ,
ಈ ಸೀರೆ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಕಣೆ. ಸೀರೆ ಭಾಗ್ಯ ಬಾರೆ, ಕೂತ್ಕೊಳೆ. ಏನ್ ಬೇಕಮ್ಮ? 2 ಥಮ್ಸಪ್. 2 ಥಮ್ಸಪ್. ಏ ಸರಸ್ವತಿ, ಯಾಕೆ ಎಷ್ಟು ಕೋಪದಲ್ಲಿದ್ಯಾ? ಯಾವನ ಪೇಕ್ರ ಕಣೆ, ನಮ್ಮನೆ ಫಾಲೋ ಮಾಡ್ತಿದ್ದಾನೆ. ಯಾರೇ ಇದು? ನಾನೇ ಅದು. ಈ ಕರಿ ಕಲರ್ ಯಾಕ ಇವ್ರಿಗೆ ತಂದು ಕೊಡ್ತೀಯ? ಅವ್ರು ಕೇಳಿದ್ರು ಅದಕ್ಕೆ ಕೊಡ್ತಾ ಇದೀನಿ ಸರ್. ಅವ್ರು ಏನ್ ಕೇಳಿದ್ರು ತಂದು ಕೊಟ್ಟು ಬಾಯಿಗೆ ಊದ್ ಬಿಡ್ತೀಯಾ? ತಗೊಂಡೋಗಯ್ಯ. ಯೋ ನಿಂತ್ಕೊಳಯ್ಯ, ತಗೊಂಡ್ ಹೋಗು ಅಂತ ಹೇಳೋಕೆ ನೀನ್ ಯಾರಯ್ಯ? ಇಷ್ಟಕ್ಕೂ ನಾನ್ ಅದನ್ನ ಕೊಡಿದ್ರೆ ನಿನಗೇನ್ ಸಂಕಟ? ನೀನ್ ಈ ಕರಿ ಕಲರ್ನ ಕುಡಿದ್ರೆ ಬೆಳ್ಳಗಿರೋ ನಿನ್ ಮುಖ ಕಪ್ಪಾಗ್ಬಿಡುತ್ತೆ. ಕುಡಿದ ತಕ್ಷಣ ಶೀತ ಆಗುತ್ತೆ, ಶೀತದಿಂದ ನೆಗಡಿ ಆಗುತ್ತೆ, ನೆಗಡಿಯಿಂದ ಜ್ವರ ಬರುತ್ತೆ. ನಿನಗ್ ಜ್ವರ ಬಂದ್ರೆ ನಂಗೆ ದುಃಖ ಆಗುತ್ತೆ, ನನಗ್ ದುಃಖ ಬಂದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಯೋ ನನಗ್ ಜ್ವರ ಬಂದ್ರೆ ನಿನಗೆ ಯಾಕಯ್ಯ ದುಃಖ ಆಗ್ಬೇಕು? ನಿನಗೂ ನನಗೂ ಏನಯ್ಯ ಸಂಬಂಧ? ಸಂಬಂಧ ಇದೆ, ಅದೆಲ್ಲ ನಿನ್ಗೆ ಈಗ ಗೊತ್ತಾಗಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ. ಬಂದ್ಬಿಟ್ಟ ದೊಡ್ಡದಾಗ್ ಸಂಬಂಧ ಬೆಳ್ಸೋಕೆ. ನೀನೋ ನಿನ್ನ ಮೂತಿನೋ ಕಿವಿಲ್ ಓಲೆ ಬೇರೆ, ಹಳ್ಳಿ ಗುಗ್ಗು. ನಾನು ಹೇಳ್ದೆ, ನನ್ ಮಾತು ಕೇಳಿದ್ರ? ಕಿವಿಲಿರೋ ವಾಲೆ ಬೇಡ ತೆಗೆದ್ಬಿಡಿ ಎಂದೆ. ನಮ್ಮಮ್ಮ ಹೇಳಿದಾರೆ ಇರ್ಲಿ ಅಂದ್ರೆ, ಈಗ ನೋಡಿ ಅವಳ ಕೈಲಿ ಗುಗ್ಗು ಅನ್ಸ್ಕೊಂಡ್ರಿ. ಅವಳು ನನ್ಗೆ ಏನಂದ್ರು ಪರವಾಗಿಲ್ಲ, ನೀನ್ ಸ್ವಲ್ಪ ಮುಚ್ಕೋ. ಕೊನೆಗೂ ಕಡ್ಲೆಪುರಿ ಗಾಡಿನಲ್ಲಿ ಇವರಿಬ್ರು ಒಂದ್ ಸೇರಿದ್ರು. ಸರ್ ತುಂಬಾ ಥ್ಯಾಂಕ್ಸ್. ಈ ಗಾಡಿ ನಿಲ್ಸಿ ತುಂಬಾ ಉಪಕಾರ ಮಾಡಿದ್ರಿ. ಏನೇ ಹಾಗೆ ನೋಡ್ತೀಯ? ಯಾವ್ದೋ ಹುಡುಗಿನ ರೇಪ್ ಮಾಡಿದಿಕ್ಕೆ ನಿಮ್ಮಪ್ಪ ನನ್ನ ಜೈಲಿಗೆ ಕಳ್ಸ್ತ. ಇವತ್ತು ನಿನ್ನೆ ರೇಪ್ ಮಾಡ್ತೀನಿ. ನಿಮ್ಮಪ್ಪ ಏನ್ ಮಾಡ್ತಾ ನೋಡೋಣ. ಸರ್ ರೇಪ್ ಅಂದ್ರೆ ಏನ್ ಸರ್? ಅದ ಹುಡುಗಿಗೆ ಇಷ್ಟ ಅಂತ ಕಾಣಿಸುತ್ತೆ, ಬಿಟ್ಬಿಡಿ ಸರ್. ಸರ್ ನೋಡೋದಕ್ಕೆ ಒಳ್ಳೆ ದೊಡ್ಡ ಮನುಷ್ಯ ತರ ಕಾಣಿಸ್ತೀರಾ, ನೀವು ಮಾಡ್ತಿರೋದು ಒಂದ್ ಚೂರು ಚೆನ್ನಾಗಿಲ್ಲ ಸರ್, ಕೆಳಗಿಳಿಸ್ಬಿಡಿ ಸರ್.
ಜಾತ್ರೆಗೆ ಹೋದ ಸರಸ್ವತಿ ಕತ್ಲಾದ್ರೂ ಇನ್ನೂ ಮನೆಗ್ ಬರ್ಲಿಲ್ಲ. ಅವ್ರ ಅಪ್ಪ ಬೇರೆ ಊರ್ನಲ್ಲಿಲ್ಲ. ಎಲ್ಲಿಗೋದ್ಲು ಏನೋ, ಏನ್ ಮಾಡ್ಲಿ ಈಗ? ಅಜ್ಜಿ ಅಜ್ಜಿ ಯಾರಮ್ಮ ಇವ್ರು? ಯಾಕೆ ಇಷ್ಟೊತ್ತು ಮಾಡ್ದೆ? ಅದ್ ಬಂದ ಯಾರೋ ದಾಂಡಿಗ ನಿಮ್ ಹುಡುಗಿನ ರೇಪು. ರೇಪಾ? ಅದೆಲ್ಲ ಏನು ಆಗಿಲ್ಲ ಅಜ್ಜಿ, ಬಾ ಹೇಳ್ತೀನಿ. ಲೋ ಕರಿಯ, ಈ ರೇಪ್ ಅಂದ್ರೇನು? ಈ ಮುದುಕಿ ಕೂಡ ರೇಪ್ ಅಂದ್ರೆ ಎದಿರ್ತಾಳೆ? ಏನೋಪ್ಪ ನಂಗೆ ಗೊತ್ತಿಲ್ಲ, ಅಂತದೇನಿರ್ಬೋದು. ನಾನೋಗ್ ನೀನ್ ಕೇಳದ್ನಲ್ಲ. ಹೌದಾ? ತಾಯಿ ಇಲ್ಲದೆ ತಬ್ಬಲಿ. ಇವಳು ಮಾನ ಕಾಪಾಡಿ ಮನೆವರೆಗೂ ಕರ್ಕೊಂಬಂದಿದ್ದಕ್ಕೆ ತುಂಬಾ ಸಂತೋಷಪ್ಪ. ಲೋ ಕರಿಯ, ಈಗ್ಲಾದ್ರೂ ಗೊತ್ತಾಯ್ತಾ ರೇಪ್ ಅಂದ್ರೆ ಏನು ಅಂತ? ಹುಡುಗಿರ್ ಮಾನ ಕಣೋ. ಆ ಹುಡುಗಿ ಮಾನ ಕಾಪಾಡಿದೀನಿ ನಾನು. ಹೋಗ್ಬಿಟ್ ಬನ್ನಿ. ಹೋಗ್ಬಿಟ್ ಬನ್ನಿ. ನಿಮ್ ಮಾನ ಕಾಪಾಡ್ತಾ ಕಾಪಾಡ್ತಾ ನಮ್ಮೂರಿನ ಕೊನೆ ಬಸ್ ಹೊಂಟಾಯ್ತು. ಈಟೊತ್ನಾಗ ನಾವು ಶಿವಪುರಕ್ಕೆ ಹೆಂಗ ಹೋಗೋದು? ನಿಮ್ಮೂರ್ ಶಿವಪುರನ? ಹಾ. ಒಂದ್ ನಿಮಿಷ ಇರಿ ಅಜ್ಜಿ, ಬಾಜಿ. ನಿನಗೋಸ್ಕರ 1 ನಿಮಿಷ ಏನು 100 ನಿಮಿಷ ಕಾಯ್ತೀನಿ. ಸದ್ಯಕ್ಕೆ ಇಲ್ಲಿ ಕಾಯ್ರಿ ಸಾಕು. ತಗೊಳ್ಳಿ. ಇದನ್ ಯಾಕೆ ತಂದ್ಕೊಟ್ಟೆ ಗೊತ್ತಾ? ನಿಮ್ ಶಿವಪುರದ ಹುಡುಗನ್ ಜೊತೆನೆ ನನ್ ಮದ್ವೆ ನಿಶ್ಚಯ ಆಗಿರೋದು. ಆಮೇಲೆ ನೀವ್ ಅವ್ರ ಮನೆಗೆ ಹೋಗಿ ನಾನ್ ನಿಮ್ಗೆ ಮಲಗೋಗ್ ಜಾಗ ಕೊಡ್ಲಿಲ್ಲ ಅಂತ ಬತ್ತಿ ಇಟ್ಬಿಟ್ರೆ ಅದಕ್ಕೆ ಇಲ್ಲೇ ಮಲಗಿದ್ದು. ಬೆಳಗ್ಗೆ ಎದ್ದು ಹೋಗಿ. ಇವ್ರು ನಿಮ್ ಮನೆ ಸರಿ, ನೀವು ಹೋಗಿ, ನಾವಿಲ್ಲೇ ಮಲಗ್ತೀವಿ. ನಡಿ. ಲೋ ಕರಿಯ, ಯಾಕೋ ಮೈ ಕೈ ಕಾಲು ತುಂಬಾ ನೋಯ್ತಾ ಇದೆ ಕಣ. ಆ ಹುಡುಗಿ ಮನ ಕಾಪಾಡಿದ್ದಕ್ಕೆ ನಿಮ್ಗೆ 2 ಸಿಕ್ಕಿದ್ದು. ಒಂದ್ ಚಾಪೆ, ಒಂದ್ ಮೈ ಕೈ ನೋವು. ನೀನ್ ಬರೀಲಿ. ತುಂಬಾ ನೋಯ್ತದ? ಹೊಸಿ ಉಪ್ಪಿನ ಕಾಟ ಕೊಟ್ರೆ ಕಮ್ಮಿ ಆಯ್ತದೆ. ನಾವ್ ಹೋಗಿ ಇಸ್ಕೊಂಬತ್ತೀನಿ, ಹಂಗೆ ಕಳಿಸಿ ಮಲಿ ಕಳಿ. ಲೋ ಕರಿಯ, ರೆಡಿಯೇನೋ? ನೀನ್ ಜೀವನದಲ್ಲಿ ಇದೇ ಕಣ ಒಳ್ಳೆ ಕೆಲಸ ಮಾಡ್ತಿರೋದು. ನೀನಾ? ನಾನೇ ನನ್ ಮಾನ ಕಾಪಾಡಿದಕ್ಕೆ ನಾನ್ ನಿಮ್ಗೆ ಇಷ್ಟು ಮಾಡ್ದೆ ಹೋದ್ರೆ ಹೇಗೆ? ಎಲ್ಲಿ? ಓ, ನಿನ್ನ ನಮ್ಮೂರಲ್ಲಿ ಕೋಳಿ ಕೂಗಿದ್ರೆ ಇಲ್ಲಿ ಇದು ಕೂಗುತ್ತಲ್ಲಪ್ಪ. ಇದ್ಯಾಕೆ ಬಂತಿಲ್ಲಿ? ಮುಚ್ಚಬಾಯ್. ನೀವು ಮನೆಗೆ ಬರ್ತೀರಿ ಅಂತಂದ್ರೆ ನಾವು ನಿಮ್ಮನ್ನು ಹೇಗೆ ಸ್ವಾಗತಿಸ್ಬೇಕು, ಎಂಥ ಉಪಚಾರ ಮಾಡಬೇಕು ಅಂಥದ್ರಲ್ಲಿ ನಿಮ್ಮನ್ನ ಮನೆ ಹೊರಗಡೆ, ಅದು ಪಡಸಾಲೆಯಲ್ಲಿ ಚಾಪೆ ಮೇಲೆ ಮಲಗಿಸ್ಬಿಟ್ವಿ. ಚೆ 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 ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ಸಂಕಟ ಆಗುತ್ತೆ. ಪರವಾಗಿಲ್ಲ ಬಿಡಿ, ತಿನ್ನೋದಕ್ಕೆ ಬಿಡ್ತಾ ಇಲ್ವಲ್ಲೋ. ಅವರು ಹೊರದಕ್ಕೆ 4-5 ಬಂದ್ರು. ನಾನ್ ನಿಮ್ಗೆ ಎಬ್ಬಿಸ್ತೆ, ಆಗ ನೀವು ಗೊರಕೆ ಹೊಡಿತಾ ಇದ್ರಿ. ನೀವು ಹೇಳಲೇ ಇಲ್ಲ. ಅದಕ್ಕೆ ಅವರು ಎಬ್ಬಿಸ್ಬೇಡ ಬಿಡು ಅಂತ ಒಳಗಡೆಯಿಂದ ಜಿಂಬು, ಚಾಪೆ, ಕಂಬಳಿ ಎಲ್ಲ ತಂದ್ಕೊಟ್ರು. ಮಗಳಿಗಿಂತ ಇವರೇ ಎಷ್ಟು ಪರವಾಗಿಲ್ಲ ಅಲ್ವಾ? ಇನ್ನೂ ಚಿಕ್ಕ ಹುಡುಗಿ, ಏನು ಗೊತ್ತಾಗೋಲ್ಲ. ತಪ್ಪು ತಿಳ್ಕೊಬೇಡಿ. ಒಳ್ಳೆ ಸಮಯಕ್ಕೆ ನೀವು ದೇವ್ರು ಬಂದಾಗ ಬಂದು ನನ್ನ ಮಗಳನ್ನ ಕಾಪಾಡಿದ್ರಿ. ನಿಮ್ ಮಗಳಷ್ಟೇ ಅಲ್ಲ, ಬೇರೆ ಯಾರೇ ಆ ಪರಿಸ್ಥಿತಿಯಲ್ಲಿದ್ರು ನಾನು ಪ್ರಾಣ ಕೊಟ್ಟಾದ್ರೂ ಅವ್ರನ್ನ ಕಾಪಾಡ್ತಿದ್ದೆ. ಅದು ಧರ್ಮ. ಇಲ್ಲಿದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇರ್ತಿರ್ಲಿಲ್ಲ. ತಿನ್ಬಹುದಾ? ಊಟ ಮಾಡಿ, ಊಟ ಮಾಡಿ. ನನ್ನ ತಾಯಿ ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ನನಗೋಸ್ಕರ ಕಾಯ್ತಾ ಇರ್ತಾರೆ. ಬರ್ತೀವಿ. ಅಪ್ಪ, ಒಂದ್ ನಿಮಿಷ. ಒಂದ್ ನಿಮಿಷ ಇರಿ, ನನ್ನ ಮಗಳು ಕರೀತಿದ್ದಾಳೆ, ಬಂದ್ಬಿಡ್ತೀನಿ. ಲೋ ಕರಿಯ, ಆ ಹುಡುಗಿ ಅವ್ರ ಅಪ್ಪನ್ನ ಯಾಕೆ ಕರೆದಿರ್ಬೇಕು ಹೇಳು? ರಸ್ತೆ ಕಳಿಯಕ್ಕೆ, ನಂಗೆ ಚಕ್ಲಿ, ಕ್ವಾಡ್ಬಳೆ, ನಿಪ್ಪಿಟ್ಟು ಎಲ್ಲ ಕೊಡಕ್ಕೆ. ನಿನ್ನ ಯಾವಾಗ ನೋಡಿದ್ರು ಉಂಡೋದೆ. ಮದುವೆಗೆ ಮುಂಚೆ ಅವಾಗ ಬರ್ತಾ ಇರ ಕೇಳಿ ಅಂತ ಹೇಳೋಕೆ. ಅಯ್ಯೋ ಯಪ್ಪ, ಇಂಥ ವಿಷಯ ಎಲ್ಲ ಹೆಣ್ಮಕ್ಳು ಅವ್ರ ಅಪ್ಪನ ಹತ್ರ ಮಾತಾಡಕ್ಕಿಲ್ಲ ಹೇಳಿ. ಮತ್ತೆ ಯಾಕಿರ್ಬೋದು? ಏನು ಇಲ್ಲ, ನನ್ನ ಮಗಳ ಸ್ನೇಹಿತೆಯರು ಅವಳ ಮದುವೆ ಆಗೋ ಗಂಡಿನ ಫೋಟೋ ನೋಡ್ಬೇಕಂತೆ. ಅದಕ್ಕೆ ನೀವು ಊರ್ಗೋದ ತಕ್ಷಣ ಒಂದು ಫೋಟೋ ಕಳಿಸ್ಕೊಟ್ಬಿಡಿ. ಅಯ್ಯೋ, ನಂದೊಂದು ಫೋಟೋನು ತೆಗೆಸ್ಕೊಂಡಿಲ್ವೇ? ನೀನಾದ್ರೆ ನಂದೊಂದು ಫೋಟೋ ತೆಗ್ಸೋದ್ ಬೇಡ. ಊರ್ಗೋದ ತಕ್ಷಣ ನಂದೊಂದು ಫೋಟೋ ತೆಗ್ಸಿ ನಾನೇ ತಂದು ಕೊಡ್ತೀನಿ. ನೋಡಮ್ಮ, ನೀನು ಅಂದ್ರೆ ಇವ್ರಿಗೆ ತುಂಬಾ ತಮಾಷೆ ಆಗ್ಬಿಟ್ಟಿದೆ. ನಾವು ಕೇಳಿದ್ದು ನಿಮ್ ಫೋಟೋ ಅಲ್ಲ, ಸಿಟಿಲಿ ಡಾಕ್ಟರ್ ಓದ್ತಿದಾರ ನಿಮ್ ತಮ್ಮ, ಅವ್ರ ಫೋಟೋ.
ದೊಡ್ಡರಾಗಿ ನೀವಿರ ಹಂಗೆ ನಿಮ್ ತಮ್ಮಂಗೆ ಲಗ್ನ ನಿಶ್ಚಿತಾಂಬಲ ಮಾಡಿದ್ದು ಸರಿ ಇಲ್ಲ ಹೇಳಿ. ನಿಮ್ಮ ಅವ್ವರು ದೊಡ್ಡ ತಪ್ಪು ಮಾಡ್ಬಿಟ್ರು. ತಪ್ಪು ಮಾಡಿದ್ದು ಅಮ್ಮ ಅಲ್ಲ, ನಾವು. ನಾವಾ? ಏನು ತಿಳಿದೆ ನೀನು? ನನಗೆ ಆ ಹುಡುಗಿ ನಿಶ್ಚಯ ಮಾಡೋದಂತೇಳಿ ಆ ಹುಡುಗಿ ಫೋಟೋ ತಂದು ತೋರಿಸ್ದೆ. ನಾನು ಅಮ್ಮನ ಒಂದು ಮಾತು ವಿಚಾರಿಸ್ದೆ, ಇಲ್ದಿರೋ ಆಸೆಗಳನ್ನೆಲ್ಲ ಬೆಳೆಸ್ಕೊಂಡೆ. ನಾನೊಬ್ಬ ಅವಿದ್ಯಾವಂತ. ಅಮ್ಮ ಇದನ್ನೆಲ್ಲ ಯೋಚನೆ ಮಾಡಿ ಡಾಕ್ಟರ್ ಓದಿರೋ ನನ್ನ ತಮ್ಮನಿಗೆ ಆ ಓದಿರೋ ಹುಡುಗಿನ ನಿಶ್ಚಯ ಮಾಡಿರೋದು. ಆದ್ರೂ ನೀವೇನೇ ಹೇಳಿ ಇದು. ಹೇಯ್ ಸುಮ್ನೆರ. ಅಮ್ಮ ಏನೇ ಮಾಡಿದ್ರು ನಾನು ಒಳ್ಳೇದಿಕ್ಕೆ. ನೋಡು, ನಾನು ಆ ಹುಡುಗಿನ ಪ್ರೀತಿಸಿದ್ದು, ಅವಳನ್ನ ನೋಡಕ್ ಹೋಗಿದ್ದು ಯಾವ್ದು ಅಮ್ಮನ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅಮ್ಮ ತುಂಬಾ ನೊಂದ್ಕೊತಾಳೆ.